ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಸೆಕೆಂಡ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಗೈಸ್, ಕಟ್ ಆಫ್ ರಿಲೇಟೆಡ್ ಇನ್ನೂ ಡೌಟ್ಸ್ ಇದೆ. ಆಲ್ ಇಂಡಿಯಾ ಕೊಟ್ಟದಲ್ಲಿ 550 ಹೇಳಿದ್ರು, ನಮ್ದೇನಕ್ಕೆ 500 ಇದೆ, ಏನಕ್ಕೆ ಇಷ್ಟೊಂದು ಕಟ್ ಆಫ್ ಕಮ್ಮಿ ಹೇಳ್ತಿದ್ದಾರೆ, ಐ ಮೀನ್ ಜಾಸ್ತಿ ಆಗ್ಬಿಡುತ್ತಾ, ಈ ರೀತಿ ಇನ್ನೂ ಡೌಟ್ಸ್ ಇದೆ ಅಂದ್ರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಕಂಪ್ಲೀಟ್ ವಾಚ್ ಮಾಡಿ. ಮತ್ತೆ RH ಕೆಮಿಸ್ಟ್ರಿ ಸರ್ ಒಂದು ವಿಡಿಯೋ ಮಾಡಿದ್ದಾರೆ, ಅದ್ರ ರಿಲೇಟೆಡ್ ಒಂದಷ್ಟು ಥಿಂಗ್ಸ್ಗಳು ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಓಕೆ, ವಾಚ್ ಮಾಡಿ ಕಂಪ್ಲೀಟ್. ಇನ್ನೊಂದು ವಿಷಯ ಹೇಳೋದಿದೆ, ಏನಂದ್ರೆ ಈಗ ಆಲ್ರೆಡಿ RH ಕೆಮಿಸ್ಟ್ರಿ ಸರ್ ಒಂದು ವಿಡಿಯೋ ಮಾಡಿದ್ದಾರೆ, ನೀವು ನೋಡಿರ್ತೀರಾ ಕಟ್ ಆಫ್ ವಿಡಿಯೋ. ಓಕೆ, ತುಂಬಾ ಕಟ್ ಆಫ್ ಅವ್ರು ಏನ್ ಪ್ರೆಸೆಂಟ್ ಮಾಡಿದ್ದಾರೆ, ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿದ್ದೀನಲ್ಲ ಇಮಿಡಿಯೇಟ್ ಆಗಿ ಎಕ್ಸಾಮ್ ಆದ್ಮೇಲೆ, ಸೊ ಅದ್ರ ರಿಲೇಟೆಡ್ ಅಷ್ಟೇ ಬಂದಿದೆ ಕಟ್ ಆಫ್ ಅಲ್ವಾ. ಓಕೆ, 505 ಹೇಳಿದ್ರು, ನಾನು ಅಷ್ಟೇ ಗೆಸ್ ಮಾಡಿದ್ದೆ. ನಾನು ಕ್ಲೀನ್ ಆಗಿ ಹೇಗೆ ಅಂತ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ವೈಸ್ ಏನೇನ್ ಆಗಿದೆ ಅನ್ನೋದು ಎಕ್ಸ್ಪ್ಲೈನ್ ಮಾಡಿದೆ. ಅವರು ಡಿಫ್ರೆಂಟ್ ಪೀಪಲ್ ಜೊತೆ, ಅಂದ್ರೆ ಟೀಚರ್ಸ್ ಜೊತೆ ಡಿಸ್ಕಸ್ ಮಾಡಿ ಪ್ರೆಸೆಂಟ್ ಮಾಡಿದ್ರು. ಬಟ್ ಅವರು ಆ ಕಟ್ ಆಫ್ ನ ತರೋಕೆ ಒಂದು ಗೂಗಲ್ ಫಾರ್ಮ್ ಇಡ್ತಾರೆ. ಗೂಗಲ್ ಫಾರ್ಮ್ ನ ಡಿಫ್ರೆಂಟ್ ಕಾಲೇಜಸ್ ಕೊಟ್ಟು ಅಲ್ಲಿ ಎಷ್ಟೆಷ್ಟು ಜನ ಎಷ್ಟೆಷ್ಟು ಮಾರ್ಕ್ಸ್ ರೇಂಜ್ ಅಲ್ಲಿ ಇದಾರೆ ಅದನ್ನ ಚೆಕ್ ಮಾಡ್ಕೊಂಡು ಕಟ್ ಆಫ್ ನ ಪ್ರೆಸೆಂಟ್ ಮಾಡೋಂಥದ್ದು. ಪ್ರತಿ ವರ್ಷ ನೀವು ಲಾಸ್ಟ್ ಇಯರ್ ಇಲ್ಲ ಈ 1 ಮಂತ್ ಬ್ಯಾಕ್ ಇರೋ ವಿಡಿಯೋ ಎಲ್ಲ ನೀವು ನೋಡಿದ್ರೆ ಅಲ್ಲಿ ಅವರು ಪ್ರೆಸೆಂಟ್ ಮಾಡಿದ್ರು, ಲೈಕ್ ಇಷ್ಟ ಜನ ಈ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿದ್ರು, ಅದ್ರಲ್ಲಿ ಇಷ್ಟಿಷ್ಟು ಜನದ ಇಷ್ಟಿಷ್ಟು ಮಾರ್ಕ್ಸ್ ಬಂದಿದೆ ಅಂತೆಲ್ಲ ಫಿಲ್ ಮಾಡಿದ್ರು. ಬಟ್ ಈ ವರ್ಷ ಅದ್ ಮಾಡಿಲ್ಲ. ಓಕೆ, ನಾನು ಯಾವಾಗ್ಲೂ ಅವ್ರು ಮಾಡ್ರು ಆ ಡೇಟಾ ಏನು ಯೂಸ್ ಮಾಡಿರ್ತಾರಲ್ಲ, ಇಷ್ಟಿಷ್ಟು ಜನದ್ದು ಇಷ್ಟಿಷ್ಟು ಮಾರ್ಕ್ಸ್ ಬಂದಿದೆ ಅಂತ, ಅದನ್ನ ಇಟ್ಕೊಂಡು ನಾನು ಇನ್ನೊಂದ್ ತರ ಕ್ಲಾರಿಟಿ ಕೊಡ್ತಿದ್ದೆ. ಈಗ ಸರ್ ಆ ಡೇಟಾ ಯೂಸ್ ಮಾಡ್ಕೊಂಡು ಕಟ್ ಆಫ್ ಇಷ್ಟು ಅಂತ ಬರೆದ್ರು ಡೈರೆಕ್ಟ್ ಆಗಿ, ನಾನು ಆ ಡೇಟಾ ಯೂಸ್ ಮಾಡ್ಕೊಂಡು ಏನಕ್ಕೆ ಇಷ್ಟ ಆಗ್ತಿದೆ ಅಂತ ಕಟ್ ಆಫ್ ಅನಾಲಿಸಿಸ್ ಮಾಡ್ತಿದ್ದೆ. ಓಕೆ, ಬಟ್ ಈ ವರ್ಷ ಸರ್ ಅದು ಕೊಟ್ಟಿರ್ಲಿಲ್ಲ ಯಾವ್ದೇ ರೀತಿ ಡೇಟಾ. ಬಟ್ ಡಿಫ್ರೆಂಟ್ ಒಂದ್ ಹೆಜ್ಜೆ ಕೆಳಗಡೆ ಒಂದ್ ಹೆಜ್ಜೆ ಮೇಲ್ಗಡೆ ಜಂಪ್ ಮಾಡೋ ರೀತಿ ಒಂದು ಟ್ರಿಕ್ಸ್ ಯೂಸ್ ಮಾಡಿದೀನಿ. ಏನಂದ್ರೆ ಲೈಕ್ ಅವ್ರದೇ ಸಪೋರ್ಟ್ ಯೂಸ್ ಮಾಡ್ಕೊಂಡು ಅವ್ರದ್ದು ವಿಡಿಯೋಸ್ ಅಲ್ಲೇನೆ, ಈಗ ಕಾಮನ್ ಆಗಿ ಅವರು ಇಮಿಡಿಯೇಟ್ ಆಗಿ ಎಕ್ಸಾಮ್ ಆದ್ಮೇಲೆ ಪೇಪರ್ ಹೇಗಿತ್ತು ಅಂತ ಪೇಪರ್ ಅನಾಲಿಸಿಸ್ ಮಾಡ್ತಾರಲ್ಲ, ಆ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಆಗ್ತೀರಾ. ಲೈಕ್ ನಂದು ಫಸ್ಟ್ ಮೇ ಎಕ್ಸಾಮ್ ಅಲ್ಲಿ ಇಷ್ಟ ಬಂದಿತ್ತು, ಜೂನ್ ಎಕ್ಸಾಮ್ ಅಲ್ಲಿ ಇಷ್ಟ ಬರ್ತಿದೆ, ಆ ರೀತಿ ಕಮೆಂಟ್ಸ್ ಆಗಿರ್ತೀರಲ್ಲ. ಲಾಸ್ಟ್ ವಿಡಿಯೋ 2025 ಅಲ್ಲೂ ಅವ್ರು ವಿಡಿಯೋ ಮಾಡಿದ್ರು, 2026 ಅಲ್ಲೂ ವಿಡಿಯೋ ಮಾಡಿದ್ರು. ಆ ಡೇಟಾನ ಯೂಸ್ ಮಾಡ್ಕೊಂಡು ನಾನು ನಿಮ್ಗೆ ಕಟ್ ಆಫ್ ನ ಪ್ರೆಸೆಂಟ್ ಮಾಡೋಕೆ ಅಂತ ಬಂದಿದ್ದೀನಿ. ಓಕೆ, ಇದೊಂಥರ ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ ಸಾಧ್ಯ ಇಲ್ಲ. ಲಾಸ್ಟ್ ವಿಡಿಯೋನು ಮಾಡಿದ್ದೆ ಇದೇ ರೀತಿ. ಓಕೆ, ಅದು ಅಬ್ಸಲ್ಯೂಟ್ಲಿ ತುಂಬಾ ರೈಟ್ ವೇ ಆಗುತ್ತೆ ಅಲ್ವಾ. ಏನಕ್ಕೆ ಅಂತ ಕೇಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ ಅಂತ ನಾನು ಕೊಟ್ಟೆ ಯಾವ್ದೋ ಒಂದು ಕಾಲೇಜಿಗೆ. ಅವ್ರು ಏನ್ ಮಾಡ್ತಾರೆ, ತುಂಬಾ ಕಮ್ಮಿ ತೆಗ್ದಿರೋ, ಲೈಕ್ ತಗೋ 600 ಹೊಡಿ, ತಗೋ 300 ಹೊಡಿ, 200 ಹೊಡಿಯೋ ಏನೋ ಒಂದು ಹಾಕ್ಬಿಟ್ಟು ಕಳ್ಸೋ, ಆ ರೀತಿ ಥಿಂಕ್ ಮಾಡೋರು ಯಾರು ಮಧ್ಯದಲ್ಲಿ ಒಂದ್ ಸ್ವಲ್ಪ ಜನ, ಒಂದ್ ಗ್ರೂಪ್ ಆಫ್ 25% ಜನ ಇದ್ರು ಅಂದ್ರೆ ಅದ್ ಮಿಸ್ಟೇಕ್ ಆಗುತ್ತೆ. ಸರ್ ಕೇಸಲ್ಲಿ ಅದಾಗಿಲ್ಲ, ಯಾಕೆಂದ್ರೆ ಕಟ್ ಆಫ್ ಆಲ್ಮೋಸ್ಟ್ ನನ್ ಬಂದಿದೆ ಅಲ್ಲ, ಅಷ್ಟೇ ಬಂದಿದೆ, ನಾನು ಎಷ್ಟು ಪ್ರೆಸೆಂಟ್ ಮಾಡಿದ್ದೆ ಅಷ್ಟೇ ಬಂದಿದೆ. ಸೊ ಕಟ್ ಆಫ್ ಅಲ್ಲಿ ಏನೋ ಪ್ರಾಬ್ಲಮೇ ಇಲ್ಲ. ಬಟ್ ಆ ರೀತಿ ಕೇಸ್ ಆಗ್ಬೋದು. ಬಟ್ ನಾನೀಗ ಈ ಕಮೆಂಟ್ ಸೆಕ್ಷನ್ ಯೂಸ್ ಮಾಡ್ಕೊಂಡು ಕಟ್ ಆಫ್ ನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಅದೇ ಹೇಗೆ ಅಂದ್ರೆ, ಲೈಕ್ ಸ್ಟೂಡೆಂಟ್ಸ್ ಯಾರು ಕಂಪ್ಲೀಟ್ಲಿ ಬಾರ್ಡರ್ ಲೈನ್ ಅಲ್ಲಿ ಇರ್ತಾರೆ, ಒಂದು 500, 450 to 550 ಈ ರೇಂಜ್ ಅಲ್ಲಿ ಜಾಸ್ತಿ ಜನ ಕಾಣಿಸ್ತಾರೆ. ಓಕೆ, ಆ ಸ್ಟೂಡೆಂಟ್ಸ್ ಗಳಿಗೆ ಕನ್ಫ್ಯೂಷನ್ ಇರುತ್ತೆ, ನನಗೆ ಕಾಲೇಜ್ ಸಿಗುತ್ತಾ ಇಲ್ವಾ, ಈಗರ್ನೆಸ್ ಇರುತ್ತೆ, ಎಲ್ಲಾರ್ ಕಡೆ ಹೋಗಿ ಎಲ್ಲಾರ್ ವಿಡಿಯೋದಲ್ಲೂ ಹೋಗಿ ಕಮೆಂಟ್ ಹಾಕೋದು, ಸರ್ ಕಾಲೇಜ್ ಸಿಗುತ್ತಾ ಇಲ್ವಾ. ಸೊ ಅಂತವ್ರನ್ನ ಇಟ್ಕೊಂಡು, ಅಂತವ್ರ ಡೇಟಾ ಇಟ್ಕೊಂಡು ಕಟ್ ಆಫ್ ನ ಪ್ರೆಸೆಂಟ್ ಮಾಡೋದೇ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ, ಮಿಸ್ಟೇಕ್ಸ್ ಕಮ್ಮಿ ಇರುತ್ತೆ ಅಂತ ನನ್ನೊಂದು ಅನಿಸಿಕೆ. ಓಕೆ, ಅದಕ್ಕೆ ಅವ್ರದೇ ವಿಡಿಯೋಸ್ ಅದನ್ನೇ ಡೇಟಾನ ಇಟ್ಕೊಂಡು ನಿಮ್ಗೆ ಲೋವರ್ ಲೆವೆಲ್ ಮ್ಯಾಥ್ಸ್ ಬರುತ್ತಲ್ಲ, ಹಿಂಗೆ 4 ಲೈನ್ಸ್ ಹಾಕೋದು, ಒಂದು ಕಾಟ್ ಹೊಡಿಯೋದು, 4 ಲೈನ್ಸ್ ಹಾಕೋದು, ಕಾಟ್ ಹೊಡಿಯೋದು, ಆ ರೀತಿ ಡೇಟಾ ಯೂಸ್ ಮಾಡ್ಕೊಂಡು ಒಂದು ಕಟ್ ಆಫ್ ಡಿಫ್ರೆಂಟ್ ವೇ ಅಲ್ಲಿ ಅಪ್ರೋಚ್ ಅಲ್ಲಿ ಸ್ಟಾರ್ಟ್ ಮಾಡಿದೀನಿ. ಅದ್ ನೋಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. 2025 ಅಲ್ಲಿ ಅಂದ್ರೆ ಇದು ಡೇಟಾಸ್ ಎಲ್ಲ ಯೂಸ್ ಮಾಡ್ಕೊಂಡಿರೋದು ನಾನು ಸರ್ದೇ ವಿಡಿಯೋಸ್ ಅಲ್ಲಿ. ಓಕೆ, ಸರ್ಗೆ ನಾನು ರೆಸ್ಪೆಕ್ಟ್ ಇದೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಯಾಕೆಂದ್ರೆ ಅವ್ರದೇ ವಿಡಿಯೋಸ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಿದ್ದೆ ನಾನು. ಓಕೆ, ಸರ್ದು ಯಾವುದೇ ಕಾರಣಕ್ಕೂ ಏನಂದ್ರೆ ಸರ್ದೆ ಅಂದ್ರೆ ಅವ್ರು ಪರ್ಮಿಷನ್ ಇಟ್ಕೊಂಡೆ ಅವರು ಎಲ್ಲದಕ್ಕೂ ಅಂತಿರು. ಥ್ಯಾಂಕ್ ಯು ಫಾರ್ ದಟ್ ಸರ್. ಓಕೆ, ಇವಾಗ ಅವ್ರದೇ ವಿಡಿಯೋ ಇಮಿಡಿಯೇಟ್ ಆಗಿ 2025 ಆದ್ಮೇಲೆ ಒಂದು ವಿಡಿಯೋ ಮಾಡಿದ್ರು, ನೀಟ್ 2025 ಆದ್ಮೇಲೆ. ಅದ್ರಲ್ಲಿ ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕಮ್ಮಿ ಜನ ಹಾಕಿದ್ರು, ಒಂದು 66 ಮೆಂಬರ್ಸ್ ಹಾಕಿದ್ರು, ಇಷ್ಟು ಬಂದಿದೆ ನನ್ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ. ಸೊ 66 ಮೆಂಬರ್ಸ್ ನ ನಾನು ಡೇಟಾನ ಹಿಂಗೆ ಸ್ಪ್ಲಿಟ್ ಮಾಡಿದೀನಿ, 300 to 400, 400 to 450, 500 to 550, ಆ ರೀತಿ ಡಿಫ್ರೆಂಟ್ ಆಗಿ ಸ್ಪ್ಲಿಟ್ ಮಾಡ್ಬಿಟ್ಟು ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಲ್ಲೊಂದು ಲೈನ್ ಹಾಕೋದು, ಕಾಟ್ ಹೊಡಿಯೋದು, ಲೈನ್ ಹಾಕೋದು, ಕಾಟ್ ಹೊಡಿಯೋದು, ಹಂಗ್ ಮಾಡ್ಕೊಂಡು ಈ ರೀತಿ ಒಂದು ಡೇಟಾ ಕಲೆಕ್ಟ್ ಮಾಡಿದೆ. ಲೈಕ್ 66 ಮೆಂಬರ್ಸ್ ಅಲ್ಲಿ 33rd ಅಂದ್ರೆ 66 ಜನದಲ್ಲಿ 33ನೇ ಪರ್ಸನ್ಗೆ ಟಾಪ್ ಇಂದ ಅರೇಂಜ್ ಮಾಡ್ಕೊಂಡೆ 33ನೇ ಪರ್ಸನ್ಗೆ ಕಾಲೇಜ್ ಅಲೌಟ್ ಆಗಿತ್ತು. 33ನೇ ಪರ್ಸನ್ ಎಲ್ಲಿ ಬರ್ತಾರೆ ಅಂತ ಕೇಳೋದಾದ್ರೆ, ಏನಕ್ಕೆ 33ನೇ ಪರ್ಸನ್ ಅಂತ ಕೇಳೋದಾದ್ರೆ, ಲಾಸ್ಟ್ ಇಯರ್ ಕಟ್ ಆಫ್ 485, ಟು ಗೆಟ್ 485 ಈ ಶುಡ್ ಬಿ 33rd ಪರ್ಸನ್. ಓಕೆ, ಈಗ ಟಾಪ್ ಇಂದ ನೋಡಿದ್ರೆ 550ರಿಂದ 650ಕ್ಕೆ 6 ಜನ ಇದಾರೆ, 6 ಜನಕ್ಕೆ ಸೀಟ್ ಕೊಟ್ಬಿಡಿ. ನೆಕ್ಸ್ಟ್ 20 ಜನ ಇದಾರೆ, ಅವ್ರಿಗೂ ಸೀಟ್ ಕೊಟ್ಬಿಡಿ. ಇನ್ನು 20 ಜನದಲ್ಲಿ ಮಧ್ಯದಲ್ಲಿ ಬರುತ್ತೆ ಕಟ್ ಆಫ್. ಓಕೆ, ಆ ರೀತಿ ಮಾಡಿದಾಗ
66 ಮೆಂಬರ್ ಅಲ್ಲಿ 33rd ಮೆಂಬರ್ಗೆ ಕಾಲೇಜ್ ಅಲಾಟ್ ಆಗಿತ್ತು ಲಾಸ್ಟ್ ಇಯರ್. 485 ಮಾರ್ಕ್ಸ್ ತೆಗ್ದಿರು 33rd ಮೆಂಬರ್. ಓಕೆ, ಈಗ ಅದೇ ರೀತಿ ಈ ವರ್ಷ ಸೇಮ್ ಅದೇ ಅವ್ರದ್ದು ಇಮಿಡಿಯೇಟ್ ವಿಡಿಯೋದಲ್ಲಿ ನಾನು ಡೇಟಾ ಚೆಕ್ ಮಾಡಿದಾಗ ಅವರು ತುಂಬಾ ಜನ ಹಾಕಿದ್ದಾರೆ. ನೀವು ವಿಡಿಯೋ ಒಂದ್ಸರಿ ನೋಡಿ, ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ, ತುಂಬಾ ಜನ ಲೈಕ್ 300 ಮೆಂಬರ್ಸ್ ಹಾಕಿದ್ದಾರೆ. ನಂದು ಮೇ ಎಕ್ಸಾಮ್ ಅಲ್ಲಿ ಇಷ್ಟು ಬಂದಿತ್ತು, ಜೂನ್ ಎಕ್ಸಾಮ್ ಇಷ್ಟು ಬಂದಿದೆ, ಆ ರೀತಿ ತುಂಬಾ ಜನ ಹಾಕಿದ್ದಾರೆ. ಸೇಮ್ ವೇ ಅದೇ ಡೇಟಾ ಯೂಸ್ ಮಾಡ್ಕೊಂಡು ಲೈಕ್ 300 ಮೆಂಬರ್ಸ್ ಮಾಡಕ್ ಆಗ್ಲಿಲ್ಲ. ನಾನು ಒಂದು 57 ಮೆಂಬರ್ಸ್ ಡೇಟಾ ಇಟ್ಕೊಂಡಿದ್ದೀನಿ ಟಾಪ್ ಇನ್ ದ ಆರ್ಡರ್ ಅಲ್ಲಿ. ಇದರಲ್ಲಿ ಏನು ಮಿಸ್ಟೇಕ್ಸ್ ಇರಲ್ಲ, ಯಾಕಂದ್ರೆ 500 ಬಂದಿರೋರ್ದು ಮೇಲ್ ತೋರಿಸೋದು ಕಮೆಂಟ್ ಸೆಕ್ಷನ್ ಅಲ್ಲಿ, 600 ಬಂದಿರೋದು ಕೆಳಗಡೆ ತೋರಿಸೋದು, ಆ ರೀತಿ ಆಗಲ್ಲ. ಅವ್ರು ಯಾವ ಕಮೆಂಟ್ ಹಾಕಿರ್ತಾರೆ ಆ ರೀತಿನೇ ಡೇಟಾ ಇರುತ್ತೆ. ಓಕೆ, ಸೊ ಅಲ್ಲಿ ಡೇಟಾನ ಇಲ್ಲಿ ನೀವು ತಪ್ಪು ಸರಿ ಅಂತ ಕಂಪೇರ್ ಮಾಡ್ಕೊಳಕ್ ಹೋದ್ರೆ ಇಲ್ಲಿ ನೋಡ್ಕೋಬಹುದು ನೀವು ಲಾಸ್ಟ್ ಇಯರ್ ಡೇಟಾ ಹೇಗಿತ್ತು, ಸೇಮ್ ಅದೇ ರೀತಿನೇ ಈ ವರ್ಷದ್ದು ಡೇಟಾ ಹಾಗೆ ಬಂದಿದೆ. ಓಕೆ, ಒಂದು ರೇಂಜ್ ಆಫ್ ಸ್ಟೂಡೆಂಟ್ಸ್ ಒಂಚೂರು ಈ ಕಡೆ ಫ್ರಂಟ್ ಬಂದಿದ್ದಾರೆ. ಓಕೆ, ಮತ್ತೆ ಇವಾಗ 157 ಮೆಂಬರ್ಸ್ ಡೇಟಾ ತಗೊಂಡಿದೀನಿ ಅಂದ್ರೆ ಅದರಲ್ಲಿ 78% ಗೆ ಕಾಲೇಜ್ ಅಲಾಟ್ ಆಗ್ಬೇಕು. ಏನಕ್ಕೆ 78 ಅಂತ ಕೇಳೋದಾದ್ರೆ ಇಲ್ಲಿ ನೋಡ್ಬೋದು 66 ಮೆಂಬರ್ಸ್ ಅಲ್ಲಿ 33rd ಮೆಂಬರ್ಗೆ ಅಲಾಟ್ ಆಗಿತ್ತು. ಅಂದ್ರೆ ಅರ್ಧಕ್ಕರ್ಧ ಕಮೆಂಟ್ ಸೆಕ್ಷನ್ ಅಲ್ಲಿ ಅರ್ಧಕ್ಕರ್ಧ ಜನ ಕಾಲೇಜ್ ಅಲಾಟ್ ಆಗುತ್ತೆ. ಓಕೆ, ಸೇಮ್ ವೇ 157 ಮೆಂಬರ್ಸ್ ಅಲ್ಲಿ 78% ಗೆ ಕಾಲೇಜ್ ಅಲಾಟ್ ಆಗ್ಬೇಕು. ಓಕೆ, ಅದ್ರ ಅರ್ಧ. ಓಕೆ, ಈಗ 78% ಎಲ್ಲಿಂದ? ಟಾಪ್ ಇಂದ. ಫಸ್ಟ್ 600ರಿಂದ 657 ಜನ ಅವ್ರೆ, 7 ಜನ ಕಾಲೇಜ್ ಕೊಟ್ಟೆ. ನೆಕ್ಸ್ಟ್ 550ರಿಂದ 600, 24 ಜನ ಅವ್ರೆ, ಅವ್ರಿಗೂ ಕಾಲೇಜ್ ಕೊಟ್ಟೆ. ನೆಕ್ಸ್ಟ್ ಎಷ್ಟಾಯ್ತು? 24 ಮತ್ತು 7 31. ಇನ್ನೆಷ್ಟು ಜನ ಕಾಲೇಜ್ ಕೊಡ್ಬೇಕು? ಈಗ 80 ಜನ ಅಂತ ಇಟ್ಕೊಳ್ಳಿ. ಓಕೆ, 80 ಜನ ಕಾಲೇಜ್ ಸಿಗ್ಬೇಕಂತ ಇಟ್ಕೊಳ್ಳಿ. ಇನ್ನೆಷ್ಟು ಜನ ಕಾಲೇಜ್ ಕೊಡ್ಬೇಕು ಅಂದ್ರೆ 31st ಕೊಟ್ಟಿದ್ದೀನಿ. ಇನ್ನ 80 ಜನ ಅಂದ್ರೆ 49 ಮೆಂಬರ್ಸ್. ಓಕೆ, 49 ಮೆಂಬರ್ಸ್ ಕಾಲೇಜ್ ಕೊಡ್ಬೇಕು. ಬಟ್ 50 ಮೆಂಬರ್ಸ್ ಇದಾರೆ. ಅಬ್ಸಲ್ಯೂಟ್ಲಿ ಒಂದು 500 ಹತ್ರ ಬಂತು. ಬಟ್ ನಾನಿಲ್ಲಿ 78% ಅಂತ ಹೇಳಿದ್ದೆ, ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಹಾಕೊಂಡಿದ್ದೀನಿ, ಅಂದ್ರೆ 3% ತೆಗ್ದಾಕಿದ್ರೆ 505 ಹತ್ರನೇ ಕಟ್ ಆಫ್ ಬರುತ್ತೆ ಈ ವರ್ಷನು. ಓಕೆ, ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಇನ್ನೊಂದ್ಸರಿ ವಿಡಿಯೋನ ಹಿಂದೆ ಹಾಕೊಂಡು ನೋಡಿ. ಒಂದ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿದೀನಿ ಅಷ್ಟೇ. ಓಕೆ, ಸಿಂಪಲ್ ಆಗಿ ಸ್ಟೂಡೆಂಟ್ಸ್ ನೋಡ್ತೀರಾ ಈಸಿಯಾಗಿ ಅರ್ಥ ಆಗಿರುತ್ತೆ. ಪೇರೆಂಟ್ಸ್ ಏನಾದ್ರು ನೋಡ್ತಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಸ್ಟೂಡೆಂಟ್ಸ್ ಏನಿಲ್ಲ, ನಿಮ್ಮ ಮಕ್ಳುಗಳಿಗೆ ತೋರಿಸಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದೀನಿ ಅಂತ ಅವ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆ, ಇಲ್ಲಿ ಆಲ್ಮೋಸ್ಟ್ ಅಷ್ಟೇ ಬಂತು. ಓಕೆ, ಲಾಸ್ಟ್ ಇಯರ್ 485, ಈ ವರ್ಷ 505 ಹತ್ರ ಬಂತು. 20 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ಲಿ ಕಟ್ ಆಫ್ ಹೋಗುತ್ತೆ. ಓಕೆ, ಇದೇ ಡೇಟಾನ ನಾನು ವಿಡಿಯೋದಲ್ಲಿ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ತೋರಿಸಿದ್ದೆ, ಪೇಪರ್ ಟಫ್ನೆಸ್ ಮೇಲೆ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ. ಓಕೆ ಓಕೆ ಈಗ ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಯಾರೇ ಡೇಟಾ ಕೊಟ್ಲಿ, ಯಾರೇ ಕಟ್ ಆಫ್ ನ ಅವ್ರವ್ರ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿ, ಬಟ್ ಅಟ್ ಲಾಸ್ಟ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಂತದ್ದು ಇಷ್ಟೇ ಕಟ್ ಆಫ್ ಹೋಗೈತೆ, ಇಷ್ಟೇ ಕಟ್ ಆಫ್ ಹೋಗಿಲ್ಲ ಅಂತ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ರಿಸಲ್ಟ್ ಬಂದ್ಮೇಲೆ ಒಂದು ಫೈನಲ್ ಕನ್ಕ್ಲೂಷನ್ ಬರುತ್ತೆ. ಆಲ್ಮೋಸ್ಟ್ ಇಷ್ಟೇ ಹತ್ರ ಬರುತ್ತೆ. ಓಕೆ, 510 ಲೈಕ್ ನೀವೇನಾದ್ರೂ 520 ಮೇಲೆ ಇದೀರಾ ಅಂದ್ರೆ ಯು ಆರ್ ದಿ ಸೇಫೆಸ್ಟ್ ಗೈಸ್. ಓಕೆ, ಸೇಫೆಸ್ಟ್. ಓಕೆ, ನೀವೇನಾದ್ರೂ 480 ಆ ರೇಂಜ್ ಅಲ್ಲಿ ಇದ್ರೆ ಬಾರ್ಡರ್ ಲೈನ್ ಅಂತ ಇಟ್ಕೊಳ್ಳಿ. ಅಪ್ ಟು ರಿಸಲ್ಟ್ ಬಾರ್ಡರ್ ಲೈನ್ ಅನ್ಕೊಳ್ಳಿ. ರಿಸಲ್ಟ್ ಬಂದ್ಮೇಲೆ ನೋಡ್ಕೊಳ್ಳೋಣ. ಓಕೆ, ಈಗ ಸದ್ಯಕ್ಕೆ ಇಷ್ಟನ್ನ ಒಂದು ಡೇಟಾನ ಇಟ್ಕೊಂಡು ಒಂದು ಪ್ರೆಸೆಂಟೇಶನ್ ಮಾಡಿದೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಆಸ್ ಎ ಸೀನಿಯರ್ ತುಂಬಾ ಗೈಡೆನ್ಸ್ ಗಳನ್ನ ಕೊಡ್ತಿರ್ತೀನಿ. ಓಕೆ, ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್. ನಾನು ಈಗ ಕೌನ್ಸಿಲಿಂಗ್ ಮಾಡಿಸ್ಕೊಂಡೆ ಇಲ್ಲಿ ಬಂದಿರೋಂಥದ್ದು, ಅಡ್ಮಿಷನ್ ಆಗಿರೋಂಥದ್ದು ಟಾಪ್ ಕಾಲೇಜ್ಗೆ. ಸೇಮ್ ವೇ ನಂದು ಏನೇನು ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅದನ್ನ ಈ ವಿಡಿಯೋದಲ್ಲಿ ಹಂಚ್ಕೊತಿರ್ತೀನಿ. ಪ್ರಿಯಾರಿಟಿ ಆರ್ಡರ್ ಮಾಡೋದು, ಆಪ್ಷನ್ ಎಂಟ್ರಿ ಮಾಡೋದು, ಇದೆಲ್ಲ ಥಿಂಗ್ಸ್ ಗಳು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ ವಿಡಿಯೋಸ್ ಅಲ್ಲಿ. ಸೊ ನಿಮ್ಗೂ ಅದು ಎಲ್ಲ ಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಓಕೆ 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 ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ.